ಫಸ್ಟ್ ವಾರ ತುಂಬಾ ಮೈಯೆಲ್ಲ ತುಂಬಾ ಆಗ್ಬಿಟ್ಟಿತ್ತು ಮೇಡಮ್, ತುಂಬಾ ಇದಾಗ್ಬಿಟ್ಟಿತ್ತು. ಇದು 6ನೇ ವಾರ, ಪರವಾಗಿಲ್ಲ. ಏನ್ ಸಮಸ್ಯೆಗಾಗಿ ಇಲ್ಲಿ ಬಂದ್ ಚರ್ಮ ರೋಗ ತುಂಬಾ 35 ವರ್ಷದಿಂದ ತುಂಬಾ ಅನುಭವಿಸ್ಬಿಟ್ಟಿದೀನಿ. ಸ್ಕಿನ್ ಸ್ಪೆಷಲಿಸ್ಟ್ ಎಲ್ಲ ಹೋಗಿದ್ದೆ. ಕೊನೆಗೆ ಇಲ್ಲಿ ಮೊಬೈಲ್ ಅಲ್ಲಿ ನೋಡ್ಬಿಟ್ಟು ನಮ್ಮ ಮನೆಯವ್ರು ಬಾ ನೋಡೋಣ, ಕೊನೆಗೆ ಹೋಗೋಣ ಅಂತ ಕರ್ಕೊಂಡ್ ಬಂದ್ರು. ಅವಾಗಿಂದ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಕೊಬ್ಬರಿ ಎಣ್ಣೆ ಕೊಟ್ಟಿದ್ದಾರೆ, ಅದನ್ನ ಹಚ್ಕೋತಾ ಇದೀನಿ. ಅವಾಗಿಂದ ಸ್ವಲ್ಪ ನೆವೆ ಎಲ್ಲ ಕಮ್ಮಿ ಆಗಿದೆ. ಎಷ್ಟು ವಾರ ಇಲ್ಲಿ ತೀರ್ಥಸ್ನಾನ ಮಾಡ್ಸಿದೀರಾ? ಇದು 6ನೇ ವಾರ. 9 ವಾರ ಹೇಳಿದ್ದಾರೆ, ಇದು 6ನೇ ವಾರ ಮೇಡಮ್. 6ನೇ ವಾರ. ತೀರ್ಥಸ್ನಾನ ಮಾಡ್ಸಿದ್ಮೇಲೆ ಹೇಗಿದೆ ಅಮ್ಮ ಇವಾಗ ನಿಮ್ಮ ಚರ್ಮ ಸಮಸ್ಯೆ? ಪರವಾಗಿಲ್ಲ ಮೇಡಮ್, ಎಷ್ಟೋ ಕಮ್ಮಿ ಆಗಿದೆ. ನಾವೇ ಬರ್ತಾ ಇದೀವಿ, ಬೇಕು ಮಾಡಿಸ್ಕೋಬೇಕು ಅಂತ ಮಾಡ್ಕೋಬೇಕು. ಏನ್ ಹೇಳ್ತೀರಾ ಅಮ್ಮನವ್ರ ಮಹಿಮೆ ಬಗ್ಗೆ? ತುಂಬಾ ನಂಬಿಕೆ ಬರ್ತದೆ. ಯಾಕಂದ್ರೆ ಸಾಕಷ್ಟು ಆಸ್ಪತ್ರೆಗಳನ್ನ ಸುತ್ತಿದೀರಾ, ಇಲ್ಲಿ ಬಂದು ನಿಮ್ಗೆ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿದೆ, ಎಷ್ಟೋ 3/4 ಭಾಗ ಕಡಿಮೆ ಆಗಿದೆ. ಏನು ಇದಿಲ್ಲ, ತೊಂದರೆ ಇಲ್ಲ. ರಾತ್ರಿ ನೆವೆ ತುಂಬಾ ಆಗೋದು, ಇವಾಗ ಏನಿಲ್ಲ, ನೆವೆ ಇಲ್ಲ, ಚೆನ್ನಾಗಿ ನಿದ್ದೆ ಬರುತ್ತೆ, ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ ಮೇಡಮ್. ಇವತ್ತು ನಾನು ಒಬ್ಳೇ ಬಂದ್ಬಿಟ್ಟಿದ್ದೀನಿ, ನಮ್ಮ ಯಜಮಾನ್ರು ಬಿಟ್ಟೆ ಒಬ್ಬರು ಅಷ್ಟು. ನಿಮ್ ತರ ಈ ತರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಸ್ಪತ್ರೆಗಳ್ದು ಸಾಕಾಗಿರೋರ್ಗೆ ಹೇಳ್ಬೋದು, ನಂಬಿಕೆ ಇರ್ಬೇಕು ಮೇಡಮ್. ಅದು ನಂಬಿಕೆ ಇದ್ರೇನೆ. ನಾವು ನಂಬಿದೀವಿ, ಬಂದ್ವಿ, ನಮ್ಗೆ ಒಳ್ಳೇದಾಗಿದೆ. ನೋಡ್ತಾರಲ್ಲ ಅವರು, ಹೇಳ್ತೀವಿ ನಾವು ಹಿಂಗ ಆಯ್ತು, ಹಿಂಗ್ ಹೋಗಿ ಅಂತ ಹೇಳ್ತೀವಿ. ಇದ್ ಮಾಡ್ತೀವಿ. ನನ್ನ ಜೊತೆ ಒಬ್ರು ಬಂದಿದ್ದಾರೆ, ಅವ್ರ ಮದ್ವೆ ಸಮಸ್ಯೆಗೆ ಮಾಡಿದ್ದಾರೆ. 9 ವಾರ ಸ್ನಾನ ಮಾಡಕ್ ಹೇಳಿದ್ದಾರೆ, ಮಾಡ್ಕೊಂಡು. ಇಲ್ಲಿ ವಾಗ್ದಾನ ನಡೆಯುತ್ತಲ್ಲ, ಏನಾದ್ರು ಪ್ರಶ್ನೆ ಕೇಳಿದಿರಾ? ಕೇಳಿದೀನಿ. ಹೋದ್ಸತಿ ಕೇಳಿದಕ್ಕೆ ಅಮ್ಮನವರು ಸುತ್ತ ಬಲ್ಗಡೆ ಪ್ರದರ್ಶನ ಮಾಡಿ ತೀರ್ಥಸ್ನಾನಕ್ಕೆ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಮಾಡಿಸ್ಕೊಂತಾ ಇದೀವಿ. ಅವಾಗ ಏನ್ ಸಮಸ್ಯೆಗೆ ಪ್ರಶ್ನೆ ಕೇಳಿದ್ರಿ? ಇದಕ್ಕೆ ಮೈ ಸಮಸ್ಯೆಗೆ ಕೇಳಿದಕ್ಕೆ ತೀರ್ಥ ಸ್ನಾನ ಮಾಡಿ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಯಾವಾಗ ಮಾಡ್ತಾ ಇದ್ವಿ ಮೇಡಮ್.